ಜಗತ್ತಿನ ಅಂಧಕಾರವನ್ನು ಹೋಗಲಾಡಿಸಿ ಬೆಳಕನ್ನು ನೀಡಿರುವಂಥ ಋಷಿ ಪರಂಪರೆಗೆ ತಲೆಬಾಗಿ ವಂದಿಸ್ತಾ ಪ್ರಕೃತಿಯಲ್ಲಿ ಅಡಕವಾಗಿರುವಂಥ ಈ ವಿಶಿಷ್ಟವಾದಂಥ ಪಿರಮಿಡ್ ಧ್ಯಾನವನ್ನು ಜಗತ್ತಿಗೆ ನೀಡಿರುವಂತಹ ಪರಮಪೂಜ್ಯ ಪತ್ರಿಜಿ ಗುರುಗಳಿಗೆ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಪೂಜ್ಯ ಪ್ರೇಮನಾಥ್ ಅವರೇ ಹಾಗೂ ಈ ಒಂದು ಪಿರಮಿಡ್ ಧ್ಯಾನ ಕೇಂದ್ರವನ್ನು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲೋಕಾರ್ಪಣೆಗೆ ಕಾರಣೀಭೂತರಾಗಿರುವಂಥ ಭಾರತಿ ಮೇಡಮ್ ಅವರೇ, ಮೂಡುಬಿದಿರೆಯಲ್ಲಿ ಅನೇಕ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಿಗೆ ಆಧಾರ ಸ್ತಂಭವಾಗಿದ್ದಂಥ ನಿಸ್ಮಿತದ ಮಾಲಕರು ಸೀನಪ್ಪರು. ಆದರೆ ಅವರ ಪ್ರೇರಕ ಶಕ್ತಿ ಯಾರು ಅಂತ ಕೇಳಿದರೆ ಅದು ಭಾನುಮತಿಯವರು. ಅವರು ಕೂಡ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ನಮ್ಮ ಮಿತ್ರ ಭರತ್ ಅವರೇ, ವಿಜಯ ಕಾಂಚನ್ ಅವರೇ, ಸಂದೀಪ್ ಅವರೇ, ಸೇರಿರುವಂಥ ಎಲ್ಲ ಬಂಧುಗಳೇ, 3 ವರ್ಷಗಳ ಕನಸು ನನಸಾಗಿರುವಂಥ ಒಂದು ಸಾರ್ಥಕತೆಯ ಮನೋಭಾವನೆಯನ್ನು ಭಾರತಿ ಮೇಡಮ್ ಅವರ ಮುಖದಲ್ಲಿ ನಾವು ಕಾಣ್ತಾ ಇದ್ದೇವೆ. ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಈ ಲೋಕಾರ್ಪಣೆ ಯಾವ ಸಂದರ್ಭದಲ್ಲಿ ಆಗಿದೆ ಅಂತ ಕೇಳಿದರೆ, ಈ ದೇಶದಲ್ಲಿ ಒಂದು 5 ಶತಮಾನಗಳ ಹೋರಾಟ, 5 ಶತಮಾನಗಳ ಕನಸು ಅಯೋಧ್ಯೆಯಲ್ಲಿ ರಾಮ ಜನ್ಮಭೂಮಿಯಲ್ಲಿ ಪ್ರಭು ಶ್ರೀರಾಮಚಂದ್ರನ ದೇಗುಲ ನಿರ್ಮಾಣ ಆಗಬೇಕು ಎನ್ನುವ 5 ಶತಮಾನಗಳ ಕನಸೇನಿದೆ, ಆ ಕನಸು ನನಸಾಗಿರುವಂತಹ ಒಂದು ಸುವರ್ಣ ಕಾಲಘಟ್ಟದಲ್ಲಿ ಭಾರತಿ ಮೇಡಮ್ ಅವರ ಕನಸು ಕೂಡ ಇವತ್ತು ನನಸಾಗಿದೆ. ಅಯೋಧ್ಯೆಯಲ್ಲಿ ಇವತ್ತು ನಿರ್ಮಾಣ ಆಗಿರುವಂಥದ್ದು ಅದು ಕೇವಲ ರಾಮನ ಮಂದಿರ ಅಲ್ಲ. ಅದೊಂದು ನಿಜವಾಗಿ ನೋಡಲಿಕ್ಕೆ ಹೋದರೆ ಅದು ರಾಷ್ಟ್ರದ ಮಂದಿರ. ಯಾಕೆ ರಾಷ್ಟ್ರದ ಮಂದಿರ ಅಂತ ಕೇಳಿದರೆ, ರಾಮ ಒಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ, ಈ ದೇಶದ ಒಬ್ಬ ಶ್ರೇಷ್ಠ ಶಕ್ತಿ. ರಾಮ ಕೃಷ್ಣರಿಲ್ಲದೆ ಈ ದೇಶದ ಇತಿಹಾಸ, ಈ ದೇಶದ ಪರಂಪರೆ, ಈ ದೇಶದ ಸಂಸ್ಕೃತಿ, ಈ ದೇಶದ ಆಧ್ಯಾತ್ಮಿಕ ಚಿಂತನೆಯ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶದ ಪ್ರತಿಯೊಂದು ಚಿಂತನೆಗೂ ಕೂಡ ಮೂಲ ಯಾರು ಅಂತ ಕೇಳಿದರೆ ರಾಮಕೃಷ್ಣ. ಇವತ್ತು ರಾಮನ ದೇವಸ್ಥಾನ ನಿರ್ಮಾಣ ಆಗಿದೆ. ಕಾಶಿ ವಿಶ್ವನಾಥನಲ್ಲಿ ಮತ್ತೊಮ್ಮೆ ಅಲ್ಲಿ ಪೂಜೆ ಪ್ರಾರಂಭ ಆಗಿದೆ. ಬಹುಶಃ ಒಂದು ಕೆಲವೇ ವರ್ಷಗಳಲ್ಲಿ ಶ್ರೀಕೃಷ್ಣನ ಜನ್ಮಭೂಮಿಯಲ್ಲಿ ಕೂಡ ಕೃಷ್ಣನ ಆರಾಧನೆ ನಡೀಲಿಕ್ಕೆ ಸಾಧ್ಯ ಇದೆ. ಇದಕ್ಕೆಲ್ಲ ಕಾರಣ ಏನು ಅಂತ ಕೇಳಿದರೆ, ತುಂಬ ಜನ ನಾವು ಹೇಳ್ತೇವೆ ಅವನಿಂದಾಯಿತು ಇವನಿಂದಾಯಿತು. ಖಂಡಿತ ಕೂಡ ಅಲ್ಲ. ಯಾಕೆಂತೇಳಿ ಇದೆಲ್ಲ ಭಗವಂತನ ಸಂಕಲ್ಪ. ನಾವೆಲ್ಲರೂ ನಿಮಿತ್ತ ಮಾತ್ರ. ನಮ್ಮ ಈ ಪುಣ್ಯಭೂಮಿ ದೇವಭೂಮಿಯಲ್ಲಿ ನಾವು ಜನ್ಮಕ್ಕೆ ಬಂದದ್ದು ಅನೇಕ ಕರ್ತವ್ಯಗಳನ್ನು ಮಾಡಲಿಕ್ಕಿದೆ. ನಾವೆಲ್ಲರೂ ನಿಮಿತ್ತ. ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ, ಭಗವಂತನ ಪ್ರೇರಣೆ ಇಲ್ಲದೆ ಹುಲುಕಡ್ಡಿ ಕೂಡ ಅಲುಗಾಡುವುದಿಲ್ಲ ಎನ್ನುವಂಥ ಒಂದು ವಿಶೇಷವಾದಂಥ ಶ್ರದ್ಧೆಯಿಂದ, ನಂಬಿಕೆಯಿಂದ ನಾವೆಲ್ಲ ಜೀವನ ಮಾಡ್ತೇವೆ. ಅಣುರೇಣು ತೃಣಾಕಾಷ್ಟದಲ್ಲಿ ಭಗವಂತ ಇದ್ದಾನೆ ಎನ್ನುವ ನಂಬಿಕೆಯ ಜೊತೆಯಲ್ಲಿ ಪ್ರತಿಯೊಬ್ಬನ ಹೃದಯದಲ್ಲಿ ಭಗವಂತ ಇದ್ದಾನೆ ಎನ್ನುವಂಥ ಆ ನಂಬಿಕೆಯೇ ನಮ್ಮನ್ನು ಇವತ್ತು ಉಳಿಸಿದಂಥದ್ದು, ಇವತ್ತು ಬೆಳೆಸಿದಂಥದ್ದು. ಅನೇಕ ವಿಚಾರಗಳನ್ನು ನಾವು ಗಮನಿಸಿದಾಗ ಜಗತ್ತಿಗೆ ಅನೇಕ ಮೊದಲುಗಳನ್ನು ಕೊಟ್ಟದ್ದು ನಮ್ಮ ದೇಶ. ನಮ್ಮ ದೇಶವನ್ನು ಜಗತ್ತು ಗುರುತಿಸುವಂಥದ್ದು ಇದು ಋಷಿ ದೇಶ, ಕೃಷಿ ಪ್ರಧಾನವಾಗಿರುವಂಥ ದೇಶ. ಋಷಿ ಮುನಿಗಳು ಪ್ರಕೃತಿಯಲ್ಲಿರುವಂಥ ಶಕ್ತಿಯನ್ನು, ಚೈತನ್ಯವನ್ನು ಗುರುತಿಸಿ ಅದಕ್ಕೊಂದು ರೂಪುರೇಷೆಯನ್ನು ಕೊಟ್ಟು ಅದರಿಂದ ಜಗತ್ತಿಗೆ ಏನು ಉಪಕಾರ ಇದೆ, ಜಗತ್ತಿನಲ್ಲಿ ಏನು ಬದಲಾವಣೆಯನ್ನು ತರಬಹುದು ಎನ್ನುವ ಸತ್ಯವನ್ನು ಋಷಿಮುನಿಗಳು ಕಂಡುಕೊಂಡ ಪರಿಣಾಮದಿಂದ ಜಗತ್ತು ಇವತ್ತು ವಿಜ್ಞಾನ ತಂತ್ರಜ್ಞಾನದಲ್ಲಿ ಮುಳುಗಿದ್ರೂ ಕೂಡ ಆ ಜಗತ್ತಿಗೆ ಮಾರ್ಗದರ್ಶನ ಕೊಡುತ್ತಿರುವಂಥ ಏಕೈಕ ದೇಶ ಯಾವುದು ಅಂತ ಕೇಳಿದರೆ ಅದು ನಿಮ್ಮ ಭಾರತ.
ಇವತ್ತು ಜಗತ್ತು ವಿಜ್ಞಾನ ತಂತ್ರಜ್ಞಾನ ಇವತ್ತು ಮುಂದುವರೆದಿದ್ದರೂ ಕೂಡ ಅದಕ್ಕಿಂತಲೂ ಮೊದಲು ನಮ್ಮ ದೇಶದಲ್ಲಿ ವಿಜ್ಞಾನ ಇತ್ತು, ತಂತ್ರಜ್ಞಾನ ಇತ್ತು. ಇವತ್ತು ಅಮೇರಿಕಾ ಇರ್ಬೋದು, ಬೇರೆ ಬೇರೆ ಮುಂದುವರಿದ ದೇಶಗಳು ಇವತ್ತು ತಂತ್ರಜ್ಞಾನದಲ್ಲಿ ಮುಂದುವರಿತಿರಬೇಕಾದರೆ ಅದಕ್ಕೆ ಅಡಿಪಾಯ ಎಲ್ಲಿಂತ ಕೇಳಿದರೆ ನಮ್ಮ ದೇಶದ ಋಷಿಮುನಿಗಳು ಕೊಟ್ಟಿರುವಂತಹ ಅದು ವೇದ ಇರ್ಬೋದು, ಗ್ರಂಥಗಳು ಇರ್ಬೋದು, ಅದರ ಆಧಾರದಲ್ಲೇ ಇವತ್ತು ವಿಜ್ಞಾನ ತಂತ್ರಜ್ಞಾನಗಳು ಇವತ್ತು ನಡೀತಾ ಇದೆ. ಸಣ್ಣ ನಾವೊಂದು ಉದಾಹರಣೆ ಕೊಡೋದಾದರೆ ನಾವು ಇವತ್ತು ದಿನನಿತ್ಯ ಉಪಯೋಗ ಮಾಡ್ತಿರುವಂಥ ಪಂಚಾಂಗದ ವ್ಯವಸ್ಥೆ, ಈ ಪಂಚಾಂಗ ಎನ್ನುವಂಥ ಸೂಕ್ಷ್ಮ ಒಂದು ಪುಸ್ತಕವನ್ನು ನಾವು ಅಧ್ಯಯನ ಮಾಡಿದರೆ ಬಹುಶಃ ನಮ್ಗೆ ಗೊತ್ತಾಗುತ್ತೆ ವಿಜ್ಞಾನಿಗಳು ಚಂದ್ರಗ್ರಹಣ ಸೂರ್ಯಗ್ರಹಣ ಯಾವಾಗ ಬರ್ತದೆ ಅಂತ ಕ್ಯಾಲೆಂಡರಲ್ಲಿ ಹೇಳುವ ಮೊದಲೇ ನಮ್ಮ ಪಂಚಾಂಗದಲ್ಲಿ ಇಂಥ ದಿವಸವೇ ಚಂದ್ರಗ್ರಹಣ ಆಗುತ್ತೆ, ಇಂಥ ದಿವಸವೇ ಸೂರ್ಯಗ್ರಹಣ ಆಗುತ್ತೆ ಎನ್ನುವ ಅದ್ಭುತ ಗಣಿತ ಶಾಸ್ತ್ರವನ್ನು ತಿಳ್ಕೊಂಡವರು ನಮ್ಮ ಋಷಿಪುಣ್ಯಗಳು. ಬಹುಶಃ ಈಗಿನ ಪ್ರಕಾರ ಸುಮಾರು 250 ವರ್ಷಕ್ಕೆ ಬೇಕಾದಂಥ ಪಂಚಾಂಗವನ್ನು ಈಗಲೇ ಬರೆದಿಟ್ಟಿದ್ದಾರೆ. ಇದರ ಆಧಾರದಲ್ಲೇ ಅಮೇರಿಕದ ನಾಸಾ ಎನ್ನುವಂಥ ವಿಜ್ಞಾನ ಸಂಸ್ಥೆ ನಮ್ಮ ಪಂಚಾಂಗದ ಆಧಾರವನ್ನು ಇಟ್ಕೊಂಡು ವಿಜ್ಞಾನದ ಅನ್ವೇಷಣೆ ಮಾಡ್ತಾ ಇದ್ದಾರೆ ಎನ್ನುವ ಸತ್ಯ ನಮ್ಮ ದೇಶದ ಜನರಿಗೆ ಗೊತ್ತಿಲ್ಲ. ಇವತ್ತು ನಮ್ಮ ದೇಶದ ಸಂಸ್ಕೃತಿ, ನಮ್ಮ ದೇಶದ ಆಧ್ಯಾತ್ಮಿಕ ಚಿಂತನೆಯನ್ನು ಭಾರತೀಯರು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಭಾರತೀಯರು ಅರ್ಥ ಮಾಡಿಕೊಳ್ಳದ ಪರಿಣಾಮದಿಂದಾಗಿ ಈ ದೇಶದಲ್ಲಿ ಇವತ್ತು ಅನೇಕ ಸಮಸ್ಯೆಗಳು ಉದ್ಭವಿಸುವುದನ್ನು ನಾವು ಗಮನಿಸಿದ್ದೇವೆ. ಅದಕ್ಕೋಸ್ಕರ ಅನೇಕ ಋಷಿಮುನಿಗಳು, ಸಾಧು ಸಂತರು, ಅನೇಕ ಮಹಾನ್ ಚೇತನ ಪುರುಷರು ಈ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಚಿಂತನೆಯ ಮುಖಾಂತರವೇ ಮಾರ್ಗಗಳನ್ನು ಹುಡುಕಿ ಸಮಾಜವನ್ನು ಸರಿದಾರಿಗೆ ತರುವಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರ ಪರಿಣಾಮವೇ ನಮ್ಮ ಪತ್ರಿಜಿ ಗುರುಗಳು ಕೂಡ ಈ ಒಂದು ಪಿರಮಿಡ್ ಧ್ಯಾನ ಎನ್ನುವಂಥ ಒಂದು ಅದ್ಭುತ ಶಕ್ತಿಯನ್ನು ಸಮಾಜಕ್ಕೆ ನೀಡುವುದರ ಮುಖಾಂತರ ಸಮಾಜದಲ್ಲಿರುವಂಥ ವ್ಯಕ್ತಿಗಳನ್ನು ಪರಿವರ್ತನೆ ಮಾಡಬೇಕು. ವ್ಯಕ್ತಿ ಪರಿವರ್ತನೆಯಿಂದ ರಾಷ್ಟ್ರ ನಿರ್ಮಾಣ ಆಗ್ತದೆ, ಸಮಾಜ ಪರಿವರ್ತನೆ ಆಗ್ತದೆ ಎನ್ನುವ ಸತ್ಯವನ್ನು ತಿಳಿದಿರುವಂತಹ ಪತ್ರಿಜಿ ಗುರುಗಳು ಈ ಒಂದು ಧ್ಯಾನ ಕೇಂದ್ರವನ್ನು ಜಗತ್ತಿಗೆ ಪರಿಚಯಿಸುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅದನ್ನು ವಾಪಸ್ ಅದನ್ನು ವಿಸ್ತರಣೆ ಮಾಡುವಂಥ ಜವಾಬ್ದಾರಿ ಯಾರ್ದು ಅಂತ ಕೇಳಿದರೆ ಅದೆಲ್ಲ ನಮ್ಮೆಲ್ಲರ ಜವಾಬ್ದಾರಿ. ಅವರು ಕಂಡುಕೊಂಡಿರುವಂಥ ಆ ಸತ್ಯದ ಬೆಳಕಿನಲ್ಲಿ ನಾವೆಲ್ಲರೂ ಪ್ರಯಾಣಿಸಿದಾಗ ಅವರು ಕಂಡಿರುವಂಥ ಕನಸು ಅದು ಇನ್ನಷ್ಟು ನನಸಾಗಬೇಕು, ಅವರ ಧ್ಯಾನದ ವಿಚಾರಗಳು ಇನ್ನಷ್ಟು ವಿಸ್ತರಣೆ ಆಗಬೇಕು ಎನ್ನುವ ದೃಷ್ಟಿಯಿಂದ ಇವತ್ತು ಅನೇಕ ಜನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಸತ್ಸಂಗಗಳು, ಧ್ಯಾನ ಕೇಂದ್ರಗಳು, ಬೇರೆ ಬೇರೆ ರೀತಿಯ ಆಧ್ಯಾತ್ಮಿಕವಾದಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದರೂ ಕೂಡ ಪಿರಮಿಡ್ ಧ್ಯಾನ ಕೇಂದ್ರದ ಬಗ್ಗೆ ದಕ್ಷಿಣ ಕನ್ನಡ ಭಾಗದ ಜನತೆಗೆ ಅದರ ಬಗ್ಗೆ ಪರಿಚಯ ಇರಲಿಲ್ಲ. ಬಹುಶಃ ಇದು ಭಗವಂತನ ಸಂಕಲ್ಪ, ಗುರುಗಳ ಪ್ರೇರಣೆಯಿಂದ ಇವತ್ತು ಭಾರತಿ ಮೇಡಮ್ ಅವರು ಕಂಡುಕೊಂಡಿರುವಂಥ ಸತ್ಯವನ್ನು, ಆ ಪಿರಮಿಡ್ ಧ್ಯಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಆಸುಪಾಸಿನ ಎಲ್ಲ ಬಂಧುಗಳಿಗೆ ಅದನ್ನು ವಿಸ್ತರಣೆ ಮಾಡಬೇಕು. ಆ ಮೂಲಕ ಇಲ್ಲಿ ಕೂಡ ಸಮಾಜದಲ್ಲಿ ಒಂದು ಪರಿವರ್ತನೆ ಆಗಬೇಕು, ಎಲ್ಲ ಜನರು ಧರ್ಮದ ನಡೆಯಲ್ಲಿ ನಡೆಯಬೇಕು ಎನ್ನುವ ಸಂಕಲ್ಪವನ್ನು ಮಾಡಿರುವಂತಹ ಭಾರತಿ ಮೇಡಮ್ ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿವಂದನೆಯನ್ನು ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ. ಅವರು ಇವತ್ತು ನೆಟ್ಟಿರುವಂಥ ಸಣ್ಣ ಇವತ್ತೇನು ಗಿಡ ಇದೆ, ಇದು ಖಂಡಿತವಾಗಿ ಕೂಡ ಈ ಗಿಡಕ್ಕೆ ನಾವು ನೀರು ಗೊಬ್ಬರವನ್ನು ಹಾಕಿದಾಗ ಖಂಡಿತ ಕೊಡೋದು ಎಮ್ಮರವಾಗಿ ಬೆಳೀಲಿಕ್ಕೆ ಸಾಧ್ಯ ಇದೆ. ಮನಸ್ಸಿನಲ್ಲಿ ನಿಸ್ವಾರ್ಥ ಮನೋಭಾವನೆ ಇದ್ದರೆ, ಭಗವಂತನ ಸಂಕಲ್ಪ ಅನುಗ್ರಹ ಇದ್ದರೆ ಎಷ್ಟು ದೊಡ್ಡ ಕಷ್ಟದ ಕೆಲಸಗಳು ಕೂಡ ಅದು ಒಳ್ಳೆಯ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇದೆ. ಅವರು ಇವತ್ತು ಕಂಡಿರುವಂಥ ಕನಸು ಇವತ್ತು ಸಣ್ಣ ಮಟ್ಟಿನಲ್ಲಿ ನನಸಾಗಿದ್ದರೂ ಕೂಡ ಇದು ಇಡೀ ನಮ್ಮ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಅದು ಪಸರಣೆ ಆಗಬೇಕು. ಆ ಮೂಲಕ ಸಮಾಜ ಇದರ ಒಂದು ಲಾಭವನ್ನು ಪಡ್ಕೊಳ್ಳೋದ್ರ ಜೊತೆಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇದೆಲ್ಲ ಉಳಿಬೇಕಾದ್ರೆ, ಬೆಳಿಬೇಕಾದ್ರೆ ಇವತ್ತು ಜಗತ್ತು ಅರ್ಥ ಮಾಡಿಕೊಂಡಿದೆ. ಜಗತ್ತು ಉಳಿಬೇಕಾದ್ರೆ ಅವರು ಜಗತ್ತಿನ ಜನ ಹೇಳ್ತಾರೆ ಭಾರತ ಬೆಳಿಬೇಕು, ಭಾರತ ಉಳಿಬೇಕು ಅಂತ. ಆದರೆ ನಮ್ಮ ದೇಶದ ಜನರಿಗೆ ಈ ಸತ್ಯ ಇನ್ನೂ ಕೂಡ ಅರ್ಥ ಆಗಲಿಲ್ಲ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ. ನಾವು ನಮ್ಮ ಪೀಳಿಗೆಗೆ
ಸರಿಯಾದಂಥ ಈ ದೇಶದ ನಿಜವಾದಂಥ ಇತಿಹಾಸ, ನಮ್ಮ ದೇಶದ ಧರ್ಮ, ನಮ್ಮ ದೇಶದ ಪರಂಪರೆ ಅದನ್ನು ತಿಳಿಸುವಲ್ಲಿ ನಾವು ಎಡವಿದ್ದೇವೆ. ಆದರೆ ಅದು ಮುಂದಿನ ಪೀಳಿಗೆಗೆ ಅದರಿಂದ ಸಮಸ್ಯೆ ಆಗಬಾರ್ದು. ಅದಕ್ಕೋಸ್ಕರ ಈ ರೀತಿಯ ಚಿಂತನೆಗಳನ್ನು ನಾವು ಮೊದಲು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡೋದ್ರ ಮುಖಾಂತರ ಅದನ್ನು ನಮ್ಮ ಇಡೀ ಸಮಾಜಕ್ಕೆ ಕೊಡುವ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಇವತ್ತು ಭಾರತಿ ಮೇಡಮ್ ಅವರ ಒಂದು ಜವಾಬ್ದಾರಿ ಅಲ್ಲ, ಇಲ್ಲಿ ಸೇರಿರುವಂಥ ನಮ್ಮೆಲ್ಲರ ಇದು ಜವಾಬ್ದಾರಿ. ಮುಂದಿನ ದಿನಗಳಲ್ಲಿ ಈ ಪಿರಮಿಡ್ ಧ್ಯಾನ ಕೇಂದ್ರ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ಹೊಸ ಸಂದೇಶವನ್ನು ಕೊಡುವಂಥ ಕೇಂದ್ರವಾಗಲಿ. ಇದರ ಮುಖಾಂತರ ಸಾವಿರಾರು ಪಿರಮಿಡ್ ಕೇಂದ್ರಗಳು ಈ ಭಾಗದಲ್ಲಿ ನಿರ್ಮಾಣವಾಗಲಿ. ಆ ಮೂಲಕ ಸಮಾಜ ಒಂದು ಸನ್ಮಾರ್ಗದಲ್ಲಿ ನಡೆಯುವಂತಾಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಭಾರತಿ ಮೇಡಮ್ ಅವರಿಗೆ ಹಾಗೂ ಪ್ರೇಮನಾಥ್ ಅವರಿಗೆ ಅಭಿವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.